Good morning, students. Welcome you all for this learning session. In this session, we are going to solve a problem on marginal costing. Myself, Madhusudan K, Assistant Professor of Commerce, GFGC, ಕುದೇರು ಚಾಮರಾಜನಗರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಸೆಷನ್ನಲ್ಲಿ ನಾವು ಮಾರ್ಜಿನಲ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇದು ಅಡ್ವಾನ್ಸ್ಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು. ಈ ಹಿಂದಿನ ವೀಡಿಯೋಸ್ಗಳನ್ನ ನೋಡಿದಾಗ ನಾವು ಹಲವಾರು ವೀಡಿಯೋಸ್ಗಳಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಬಗ್ಗೆ ಥಿಯರಿ ಮತ್ತು ಹಲವಾರು ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ. ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಇದನ್ನು ನೀವು ನೋಡ್ಕೊಳ್ಳಿ. The following information is given: sales 2 lakh rupees, variable cost 1,20,000, fixed cost 30,000. This is the problem. Sales is 2 lakh, variable cost is 1,20,000, fixed cost is 30,000. Calculate break even point, BEP, break even point. We need to calculate the break even point. Case number 1, new break even point if selling price is reduced by 10%. Second case, new break even point if variable cost increase by 10%. New break even point if fixed cost increase by 10%. ಇಲ್ಲಿ ನಮಗೆ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ ನಮಗೆ. ಸೇಲ್ಸ್ 2 ಲ್ಯಾಕ್ ಇದೆ, ವೇರಿಯಬಲ್ ಕಾಸ್ಟ್ 1,20,000 ಇದೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತಪ್ಪ ಅಂದರೆ 80,000 ಆಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟು ಎಲ್ಲ ಕೇಸಲ್ಲೂ ಕೂಡ ಸಿಮಿಲರ್ ಇರುತ್ತೆ, ಬಟ್ ಮೂರನೇ ಕೇಸಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು BEPನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಕೇಸ್ ಯಾವಾಗಪ್ಪ ಅಂದರೆ ವೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 10%. ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದು 10% ಕಡಿಮೆ ಆದಾಗ ಹೇಗೆ ಸೇಲ್ಸ್ ಎಫೆಕ್ಟ್ ಆಗುತ್ತೆ, ಹಾಗೆ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ ಆದಾಗ BEP ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ತಿಳ್ಕೊಳ್ಳೋಣ. ಮೊದಲನೇದಾಗಿ PV ರೇಷಿಯೋ. ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ PV ರೇಷಿಯೋ. ದ ಫಾರ್ಮುಲಾ ಫಾರ್ PV ರೇಷಿಯೋ ಈಸ್ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಈಸ್ 80,000. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಕಾಂಟ್ರಿಬ್ಯೂಷನ್ನ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನ್ ಈಸ್ 80,000, ಸೇಲ್ಸ್ ಈಸ್ 2 ಲ್ಯಾಕ್. ಸೊ ಪರ್ಸೆಂಟೇಜ್ ಈಸ್ 40%. ನಾವು ಯಾಕೆ ಇಲ್ಲಿ 100ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ಪರ್ಸೆಂಟೇಜ್ನ ಕಂಡುಹಿಡ್ಕೊಳ್ಳೋದಕ್ಕೆ. ಸೊ PV ರೇಷಿಯೋ ಈಸ್ 40%. ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಈಸ್ fixed cost divided by PV ratio. Fixed cost is 30,000, PV ratio ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ. PV ratio is 40%. 30,000 divided by 40%, the break even point is 75,000. ಇದು ನಾರ್ಮಲ್ ಕೇಸಸಲ್ಲಿ. ನಮಗೆ ಕೊಟ್ಟಿರುವಂಥ 3 ಕೇಸಸ್ಗಳನ್ನ ಇವಾಗ 1 by 1 ನೋಡ್ತಾ ಹೋಗೋಣ. ವೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 10%, ಸೆಲ್ಲಿಂಗ್ ಪ್ರೈಸು 10% ಕಡಿಮೆ ಆದಾಗ BEP ಏನಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಕಾಂಟ್ರಿಬ್ಯೂಷನ್ನ ಕಂಡುಹಿಡ್ಕೋಬೇಕು. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಮೊದಲು ಸೇಲ್ಸ್ ಎಷ್ಟಿತ್ತು? 2 ಲ್ಯಾಕ್ ರುಪೀಸ್ ಇತ್ತು. ಇವಾಗ 10% ಕಡಿಮೆ ಅಂದರೆ ಎಷ್ಟಾಗ್ತಿದೆ? ಅದು 2 ಲ್ಯಾಕಲ್ಲಿ 10% ಕಡಿಮೆ ಅಂದರೆ 20,000 ಕಡಿಮೆ ಆಗ್ತಿದೆ. ಸೊ 1,80,000 ಹೌದಾ? ಲೆಸ್ ವೇರಿಯಬಲ್ ಕಾಸ್ಟ್ 1,20,000. ಸೊ ರಿಮೈನಿಂಗ್ ಈಸ್ contribution is 60,000. New PV ratio, contribution divided by sales into 100. 60,000 contribution, sales 1,80,000. So new PV ratio is 33.33%. So BEP na calculate ಮಾಡಬೇಕು ಇವಾಗ. BEP equals fixed cost into PV ratio. Fixed cost 30,000 ಇದೆ, PV ratio is 33.33%. So new BEP is 90,000. When sales price is reduced by 10%, new BEP break even point is 90,000. Second case,
when variable cost is increased by 10%, new variable cost na ಕಂಡುಹಿಡ್ಕೋಬೇಕು ನಾವು. ಆಲ್ರೆಡಿ ವೇರಿಯಬಲ್ ಕಾಸ್ಟ್ ಈಸ್ 1,20,000, increase by 10%, 1,20,000 ಪ್ಲಸ್ 10%. ಸೊ 10% ಎಷ್ಟಾಗುತ್ತಪ್ಪ ಅಂದರೆ 1,20,000 ಮೇಲೆ 10% ಅಂದರೆ 12,000 ಆಗುತ್ತೆ. 1,20,000 ಪ್ಲಸ್ 10% 1,32,000 ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ನಾವಿಲ್ಲೂ ಕೂಡ ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 2 lakh ಸೇಲ್ಸ್ ಇದೆ, ವೇರಿಯಬಲ್ ಕಾಸ್ಟ್ 1,30,000 ಇದೆ. ಸೊ ಕಾಂಟ್ರಿಬ್ಯೂಷನ್ ಈಸ್ 68,000. ಪಿ ವಿ ರೇಷಿಯೋ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಎಷ್ಟು ನಾವು ಕಂಡುಹಿಡಿದಿದ್ದು 68,000 ಕಂಡುಹಿಡಿದ್ವಿ. ಇಲ್ಲಿ ಕಂಡುಹಿಡಿದೀವಿ ಅದಲ್ವಾ, ಇಲ್ಲಿ ಕಂಡುಹಿಡಿದೀವಿ ನೋಡಿ 68,000. ಹಾಗೆ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100, ಕಾಂಟ್ರಿಬ್ಯೂಷನ್ 68,000. ಸೇಲ್ಸಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಪ್ರೀವಿಯಸ್ ಕೇಸಲ್ಲಿ ಮಾತ್ರ ಸೇಲ್ಸು 10% ಕಡಿಮೆ ಆಗಿತ್ತು. ಈ ಕೇಸಲ್ಲಿ ಮೊದಲು ಹೇಗೆ ಸೇಲ್ಸ್ 2 lakhs ಇತ್ತು ಅಷ್ಟೇ ತೊಗೋಬೇಕಾಗುತ್ತೆ. 2 lakh ಸೊ ಮಾಡಿದಾಗ ನಮಗೆ 34% ಬರುತ್ತೆ. ನ್ಯೂ ಬ್ರೇಕ್ ಇವನ್ ಪಾಯಿಂಟ್, ಹೊಸದಾಗಿ ಬ್ರೇಕ್ ಇವನ್ ಪಾಯಿಂಟನ್ನು ನಾವು ಕಂಡುಹಿಡಿಬೇಕು. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಎಷ್ಟು 30,000, ಪಿ ವಿ ರೇಷಿಯೋ ಎಷ್ಟು 34%. ಸೊ 30,000 ಡಿವೈಡ್ ಬೈ 34%, the amount is 88,235. 88,235 ಅದು ನ್ಯೂ ಬ್ರೇಕ್ ಇವನ್ ಪಾಯಿಂಟ್. ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಬೈ 10% ಆದಾಗ ನ್ಯೂ ಬ್ರೇಕ್ ಇವನ್ ಪಾಯಿಂಟ್ ಈಸ್ 88,235. ನೆಕ್ಸ್ಟ್ ಕೇಸಲ್ಲಿ ಏನಾಗ್ತಿದೆ, ಫಿಕ್ಸ್ಡ್ ಕಾಸ್ಟೇ ಇನ್ಕ್ರೀಸ್ ಆಗ್ತಿದೆ. ಇಫ್ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ಡ್ ಬೈ 10%, if fixed cost increased by 10%, new fixed cost, we have to calculate the new fixed cost. Old fixed cost is 30,000 plus 30%. 30,000 plus 10% ಅಂದರೆ 30,000 ಮೇಲೆ 10% ಅಂದರೆ 3,000 ಆಗುತ್ತೆ. 30,000 ಮೊದಲಿದ್ದು ಇವಾಗ 3,000 ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 33,000 ಬರುತ್ತೆ. ಪಿ ವಿ ರೇಷಿಯೋ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದಾಗೇ ಇರುತ್ತೆ. ಯಾಕೆಂದರೆ ಸೇಲ್ಸು ಮತ್ತು ಕಾಂಟ್ರಿಬ್ಯೂಷನ್ನ ಬೇಸಾಗಿ ಇಟ್ಕೊಂಡು ನಾವು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೂ ಫಿಕ್ಸ್ಡ್ ಕಾಸ್ಟಲ್ಲಿ ಏನೇ ಬದಲಾವಣೆ ಆದರೂ ಸಂಬಂಧ ಇಲ್ಲ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋಸ್ ರಿಮೇನ್ಸ್ ಅನ್ಅಫೆಕ್ಟೆಡ್, ಅಂದರೆ ಯಾವುದಕ್ಕೂ ಕೂಡ ಅದರ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಸೊ 40% ಇದೆ. ಸೊ ನ್ಯೂ ಬಿ ವಿ ಪಿನ ಕಂಡುಹಿಡಬೇಕು. ಫಿಕ್ಸ್ಡ್ ಕಾಸ್ಟ್ ಟು ಪಿ ವಿ ರೇಷಿಯೋ 33,000 ಡಿವೈಡ್ ಬೈ 40%, 82,500. ಇದು ನ್ಯೂ ಬ್ರೇಕ್ ಇವನ್ ಪಾಯಿಂಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.